ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಅನದರ್ ವಿಡಿಯೋ. ಈಗ ಕಾಫಿ ಸೀಸನ್, ಹಾಗಾಗಿ ನಮ್ಮ ಮನೇಲಿ ಕಾಫಿ ಹಣ್ಣ ಕೊಯ್ದು ಒಣಗಿಸ್ತಾ ಇದ್ದೀವಿ. ನಾವು ಪಕ್ಕಾ ರೈತರ ಮಕ್ಕಳು. ಮಲ್ನಾಡಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಫಿ ಹಣ್ಣು ಕುಯಿಸ್ತಾ ಇರ್ತಾರೆ. ಇನ್ನು ಕೆಲವ್ರದ್ದು ಕೂಡ ಕಾಫಿ ಹಣ್ಣು ಕುಯಿಸಿ ಆಗಿರುತ್ತೆ. ನಮ್ಮನೇಲೂ ಕೂಡ ಕಾಫಿ ಹಣ್ಣು ಕುಯಿಸಾಗಿದೆ. ಇವಾಗ ಒಣಗಿಸೋದೇ ದೊಡ್ಡ ಸವಾಲಾಗಿದೆ. ಕಾಫಿ ಹಣ್ಣಿಗೆ ರೇಟ್ ಕೂಡ ಜಾಸ್ತಿ ಇರೋದ್ರಿಂದ ಕಳ್ಳರು ಕಾಟ ಕೂಡ ಜಾಸ್ತಿ ಇದೆ. ಯಾವಾಗ ಯಾರ ಮನೆಗೆ ಬಂದು ಕಳ್ಳರು ಕಾಫಿ ಹಣ್ಣ ಎತ್ಕೊಂಡು ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ರೇಟ್ ಜಾಸ್ತಿ ಇದೆ. ಹಾಗಾಗಿ ನಾವು ಆಲ್ಮೋಸ್ಟ್ ನಮ್ಮ ಮನೇಲಿ ನೈಟ್ ಟೈಮಲ್ಲಿ ನಮ್ಮ ಡಾಗಿನ ಆಚೆ ಬಿಡೋದಿಲ್ಲ. ಬಟ್ ಇವಾಗ ನಮ್ಮ ಮನೇಲಿರೋ ಕಾಫಿನ ಯಾರಾದರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವನ್ನ ರಾತ್ರಿ ಪೂರ್ತಿ ಹೊರಗಡೆ ಬಿಟ್ಟಿರ್ತೀವಿ, ವಾಚ್ಮ್ಯಾನ್ ಕೆಲಸ ಮಾಡಲಿ ಅಂತ. ಕಾಫಿ ಕಳ್ಳರು ರಾತ್ರಿ ಮನೆಗೆಲ್ಲ ಬಂದು ಕಾಫಿನ ಎತ್ಕೊಂಡು ಹೋಗ್ತಿದ್ದಾರೆ. ಆಲ್ಮೋಸ್ಟ್ ನ್ಯೂಸಲ್ಲಿ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಹುಷಾರಾಗಿರಿ. ರಾತ್ರಿ ಟೈಮಲ್ಲಿ ಹೆಂಗೆ ಕಾಫಿನ ಪ್ರೊಟೆಕ್ಟ್ ಮಾಡೋದು ಅಂತ ಯೋಚನೆ ಮಾಡಿ. ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆ ಹತ್ರ CCTV ಎಲ್ಲನೂ ಫಿಕ್ಸ್ ಮಾಡ್ತಿದ್ದಾರೆ, ಎಲ್ಲಿ ಕಾಫಿನ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ. ಯಾಕಂತಂದ್ರೆ ಅಷ್ಟೊಂದು ಕಷ್ಟಪಟ್ಟು ಕುಯ್ದಿರ್ತಾರೆ, ಸಂಬಳ ಎಲ್ಲ ಕೊಟ್ಟು ಸಾವಿರಗಟ್ಟಲೆ. ಯಾರಿಗೇ ಆದ್ರೂ ಅದನ್ನು ಎತ್ಕೊಂಡು ಹೋದ್ರು ಅಥವಾ ಕಳ್ತನ ಮಾಡಿದ್ರು ಅಂದರೆ ಆಬ್ವಿಯಸ್ಲಿ ಬೇಜಾರಾಗೇ ಆಗುತ್ತೆ. ಸೊ ಎಲ್ಲರೂ ಬಿ ಕೇರ್ಫುಲ್. ಕಾಫಿ ಕುಯಿಸೋದು, ಅದನ್ನು ಒಣಗಿಸೋದು ನಿಜವಾಗ್ಲೂ ಸುಲಭದ ಕೆಲಸ ಅಲ್ಲ. ಕಾಫಿ ಕುಯ್ದು ಒಣಗಿಸಿ ಅದನ್ನ ಮಾರೋ ತನಕ ಎಷ್ಟು ಕೆಲಸ ಇರುತ್ತೆ ಅಂದರೆ ವರ್ಷ ಪೂರ್ತಿ ಫ್ರೀ ಕೂತು ಒಂದ್ಸಲ ಕೆಲಸ ಮಾಡ್ತೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಾವು ವರ್ಷ ಪೂರ್ತಿ ಕೆಲಸ ಮಾಡದೆ ಕೂರ್ತೀವಿ ಅಂತಲ್ಲ, ಬಟ್ ಅಷ್ಟೂ ಕೆಲಸಗಳು ಒಂದೇ ಸಲ ಬರೋ ಥರ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಹಂಗೆ ಹೇಳಿದೆ. ನಾನು ಬೆಂಗಳೂರಲ್ಲಿರೋದ್ರಿಂದ ಕಾಫಿ ಕುಯ್ಯುವಾಗ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಒಣಗಿಸುವಾಗ ಊರಿಗೆ ಬಂದಿದ್ದೆ. 2 ದಿನಕ್ಕೆ ನನಗಂತೂ ಸುಸ್ತಾಗೋಗ್ಬಿಡ್ತು. ಬಟ್ ಪಾಪ ನನ್ನ ಗಂಡ ಮತ್ತು ನಮ್ಮ ಮಾವ 24x7 ಕಾಫಿ ಕೆಲಸ ಮಾಡ್ತಾನೆ ಇದ್ದಾರೆ. ನಾನೇ ಒಂಚೂರು ಕಡಿಮೆ, ಅಂದರೆ ರಜದ ಟೈಮಲ್ಲಿ ಹೋಗಿರೋದ್ರಿಂದ ಅಷ್ಟಾಗಿ ಕಾಫಿ ಕೆಲಸ ಮಾಡಿಲ್ಲ. ಬಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನಮ್ಮ ಮಾವಂಗೆ ಪಾಪ ಏಜ್ ಆಗಿದೆ, ಆದರೂ ಕೂಡ ನಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾಡಿದ್ರು. ಕಾಫಿ ಚೀಲ ತುಂಬಿಸೋಕ್ಕೆ, ಕಾಫಿ ಚೀಲಕ್ಕೆ ಕಾಫಿ ಎಲ್ಲ ತುಂಬಿಸ್ಕೊಡ್ತಿದ್ರು. ನಾನು ನನ್ನ ಗಂಡ ಅದನ್ನು ಎತ್ಕೊಂಡು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ವಿ. ತುಂಬ ಕಷ್ಟಪಟ್ಟರು ಪಾಪ. ನಮಗೆ ಇಬ್ಬರಿಗೂ ಕೂಡ ಹೆಲ್ಪ್ ಮಾಡಿದರು. ಇನ್ನು ಕಾಫಿ ಹಸಿಯಿಂದ ಒಣಗೋ ತನಕ ಕೂಡ ಅದಕ್ಕೆ ಕಾಲು ಕೊಡ್ತಾನೆ ಇರಬೇಕು. ಕಾಲು ಕೊಡೋದನ್ನ ನಿಲ್ಲಿಸಿದ್ರೆ ಕಾಫಿ ಮೇಲ್ಗಡೆ ಇರೋ ಕಾಫಿ ಮಾತ್ರ ಒಣಗುತ್ತೆ, ಅಡಿಗಡೆ ಇರೋಂತಹ ಕಾಫಿ ಒಣಗೋದಿಲ್ಲ. ಹೀಗಾಗಿ ಬಿಸಿಲು ಬಂದಾಗ 10 ನಿಮಿಷಕ್ಕೊಂದ್ಸಲನೋ ಅಥವಾ 20 ನಿಮಿಷಕ್ಕೊಂದ್ಸಲನೋ ಹೀಗೆ ಕಾಲು ಕೊಡ್ತಾ ಇದ್ದರೆ ಕಾಫಿ ಒಂಚೂರು ಬೇಗ ಒಣಗುತ್ತೆ. ಹೀಗಾಗಿ ಕಾಲು ಕೊಡ್ತಾ ಇದ್ದೆ ನಾನು. ಇನ್ನೂ ಕಾಫಿನ ತೆಳ್ಳಗಂತೂ ಹರಡೋಕ್ಕಾಗಿರಲಿಲ್ಲ, ಯಾಕಂತಂದರೆ ಕಾಫಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ತುಂಬ ದಪ್ಪನೇ ಕಾಫಿನ ಒಣಗಕ್ಕೆ ಹಾಕಿದ್ವಿ. ಜಾಗ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ, ಅಂದರೆ ಇವಾಗ ಕಾಫಿ ಅರ್ಧ ಒಣಗಿರುತ್ತಲ್ಲ, ಅಷ್ಟು ಕಾಫಿನ ಎತ್ತಿ ಚೀಲಕ್ಕೆ ತುಂಬಿಸಿಟ್ಟಿದ್ವಿ. ಆ ಕಾಫಿ ಇದ್ದಿದ್ದ ಜಾಗಕ್ಕೆ ಇನ್ನುಳಿದಿರೋ ಕಾಫಿನ ಕೂಡ ನಾವು ಒಣಗಿಸೋಕೆ ಹಾಕಿದ್ವಿ. ಮನೆ ಮುಂದೆ ಕೂಡ ಕಾಫಿ ಫುಲ್ಲು ರಾಶಿಯಾಗಿತ್ತು. ಫುಲ್ಲು ಹೀಟು, ಅಂದರೆ ಸಖತ್ ಹೀಟಾಗಿತ್ತು ಕಾಫಿ ಬೇಳೆನೇ ಕಾಫಿ ಥರ ಕೊತ ಅಂತ ಕುದೀತಿತ್ತು. ಆ ರೇಂಜಿಗೆ ಕಾಫಿ ಹೀಟಾಗಿಬಿಟ್ಟಿತ್ತು. ಆ ಕಾಫಿನ ಕೂಡ ತೆಗೆದು ನಾವು ಎಲ್ಲ ಒಣಗಿಸೋಕ್ಕೆ ರಾತ್ರಿ ತನಕ ಫುಲ್ಲು ಸರ್ಕಸ್ ಮಾಡಿದ್ದೀವಿ. ಕಾಫಿನ ಒಂದು ಕಡೆಯಿಂದ ಒಂದು ಕಡೆ ಹಾಕಬೇಕಾದ್ರೆ ಅಪ್ಪ ಸಖತ್ ಸುಸ್ತಾಗ್ಬಿಡ್ತು ಬಿಡಿ. ನಾವು ವರ್ಷ ಫ್ಯಾನ್ ಹಿಡಿದು ಕಾಫಿಲಿರೋ ಧೂಳು ಕಡ್ಡಿ ಕಸಗಳನ್ನ ತೆಗಿತೀವಿ. ಆದರೆ ಈ ಸಲ ತುಂಬಾ ಎಲೆ ಕಡ್ಡಿ ಕಸಗಳು ಜಾಸ್ತಿ ಇದ್ವು. ಸೊ ಹೊಸ ಪೊರಕೆಯಲ್ಲಿ ಕಾಫಿ ಮೇಲಿರೋ ಕಸ ಕಡ್ಡಿಗಳನ್ನೆಲ್ಲ ಗುಡಿಸಿ ಕಸವನ್ನು ಎಸೆದ್ವಿ. ಇವಾಗ ಇನ್ನು ಉಳಿದಿರೋ ಕಸದ ಜೊತೆಗೇ ಕಾಫಿನ ಮಾರ್ತಾರ ಆ ಥರ ಅಂದ್ಕೋಬೇಡಿ. ಈಗ ಆ ಕಾಫಿನ ಏನು ನಾವು ಕಾಫಿ ತುಂಬಿಸಿದ್ದೀವಿ ಅದನ್ನು ಮತ್ತೊಂದು ಸಲ ಒಣಗಿಸೋದಿದೆ. ಆಗ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ತೀವಿ, ಇಲ್ಲ ಕ್ಲೀನ್ ಯಾರ ಕೈಲಾದರೂ ಕೇರಿಸ್ತೀವಿ. ಕಾಫಿ ಕುಡಿಯೋಕ್ಕೆ ಚಂದ ಅನಿಸುತ್ತೆ, ಬಟ್ ಅದನ್ನು ಬೆಳೆಯೋರ್ಗೆ ಎಷ್ಟು ಕಷ್ಟಪಡ್ತಾರೆ. ಕಾಫಿ ಅಂತ ಅಲ್ಲ, ಅಕ್ಕಿ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಹೀಗೆ ತುಂಬ ಕೃಷಿ ಇರ್ತವೆ. ಇವನ್ನೆಲ್ಲ ಮಾಡೋರು ಎಷ್ಟು ಕಷ್ಟಪಡ್ತಾರೆ. ನಿಜವಾಗ್ಲೂ ಎಲ್ಲರಿಗೂ ಕೂಡ ಒಂದು ಸಲಾಮ್ ಹೊಡಿಲೇಬೇಕು. ನಾನು ಮದುವೆ ಆಗಿ 4 ವರ್ಷ, ಆಲ್ಮೋಸ್ಟ್ ಇದು 5ನೇ ವರ್ಷ ರನ್ನಿಂಗಲ್ಲಿದೆ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಅನಿಸುತ್ತೆ ಕಾಫಿ ಇಷ್ಟೊಂದು ಫಸಲು ಸಿಕ್ಕಿರೋದು.
ಬೆಳಿಗ್ಗೆಯಿಂದ ರಾತ್ರಿ ತನಕ ಕಾಫಿ ಕೆಲಸನೇ ಆಗೋಯ್ತು. ಮನೆ ಕೆಲಸ ಏನೂ ಮಾಡೋಕ್ಕಾಗಿಲ್ಲ. ಫೈನಲಿ ಹೇಗೋ ಒಂದು ಸ್ವಲ್ಪ ಕಾಫಿನ ಚೀಲಕ್ಕೆ ತುಂಬಿಸಿ ಇನ್ನು ಉಳಿದಿರೋ ಕಾಫಿನ ಒಣಗಿಸಿ ಹೇಗೋ ಒಣಗಿಸ್ತಾ ಇದ್ದೀವಿ. ಇನ್ನು ಕರೆಕ್ಟಾಗಿ ಕಾಫಿ ಒಣಗೋಕ್ಕೆ ಒಂದು 10ರಿಂದ 15 ಒಳ್ಳೆ ಬಿಸಿಲು ಬೇಕು. ಬಿಸಿಲು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ವಲ್ಪ ಜಾಸ್ತಿನೇ ಬಿಸಿಲು ಅವಶ್ಯಕತೆ ಇರುತ್ತೆ. ನಿಜ ಹೇಳಬೇಕಂದ್ರೆ ಪ್ರಕೃತಿ ಜೊತೆ ಇರಬೇಕಂದ್ರೆ ಪುಣ್ಯ ಮಾಡಿರಬೇಕು. ಸಮ್ಟೈಮ್ಸ್ ಬೋರ್ ಅನಿಸುತ್ತೆ, ಆದರೆ ಬಹಳಷ್ಟು ಬಾರಿ ಪ್ರಕೃತಿ ಮಡಿಲೇ ಚಂದ ಅನಿಸುತ್ತೆ. ಆ ಹಕ್ಕಿ ಶಬ್ದ, ಗಿಡ, ಮರ, ಪ್ರಾಣಿ, ಪಕ್ಷಿ, ಹಳ್ಳ ಕೊಳ್ಳ ಇವೆಲ್ಲ ಕೂಡ ಅನುಭವಿಸೋಕ್ಕೆ ಎಷ್ಟು ದಿನ ಇದ್ರೂ ಕೂಡ ಸಾಲೋದಿಲ್ಲ. ಇನ್ನು ನಮ್ಮ ಈ ಕಾಫಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕಾಫಿ ಬೀಜದ ಬಗ್ಗೆ ಇನ್ನೇನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ.